ದೇಶಾದ್ಯಂತ ಸಂಕ್ರಾಂತಿ ಹಬ್ಬದ ಸಡಗರ ಇದ್ದು ಅದಕ್ಕೆ ಬೆಂಗಳೂರಿನ ಮಾರ್ಕೆಟ್ಗಳು ಕೂಡ ಹೊರತಾಗಿಲ್ಲ. ಎಳ್ಳು ಬೆಲ್ಲ ಹಂಚಿ ಸಂಕ್ರಾಂತಿ ಹಬ್ಬವನ್ನ ಎಲ್ಲರೂ ಕೂಡ ಬರಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿಯ ಭರಾಟೆ ಕೂಡ ಜೋರಾಗಿದೆ. ದರ ಹೆಚ್ಚಳ ಇದ್ರೂ ಕೂಡ ಅದರ ಮಧ್ಯೆನೇ ಬೆಂಗಳೂರಿಗರು ಖರೀದಿ ಮಾಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಜಾಸ್ತಿಯಾಗಿದೆ. ವಿಧ ವಿಧವಾದಂತಹ ಹೂವುಗಳು ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಬೆಂಗಳೂರಿಗರು ಈಗಾಗಲೇ ಕೆಆರ್ ಮಾರ್ಕೆಟ್ನತ್ತ ಧಾವಿಸಿದ್ದಾರೆ. ಏನು ವ್ಯಾಪಾರ ಇಲ್ಲ, ಒಳಗಡೆ ರೇಟ್ ಇದೆ, ಇಲ್ಲಿ ನೋಡಿದ್ರೆ ಕಮ್ಮಿ ಕೇಳ್ತಾರೆ. ಒಳಗಡೆ ರೇಟ್ ಜಾಸ್ತಿ ಇದೆ. ಬರ್ತಾವ್ರೆ. ನೈಟ್ 2 ಗಂಟೆ 3 ಗಂಟೆ 1-1:30 ಆದಂಗೆ ಬರ್ತೀವಿ. ಪರವಾಗಿಲ್ಲ. ಬಿಸ್ನೆಸ್ ಡಲ್ ಇದೆ ಸ್ವಾಮಿ, ಏನಿಲ್ಲ ಬಿಸ್ನೆಸ್. ರೇಟ್ ಜಾಸ್ತಿ ಅಂತ ಜನ ಹೇಳ್ತಿದ್ದಾರೆ. ರೇಟ್ ಕಮ್ಮಿ ಇದೆ. ಎಲ್ಲ ದಿಂಡುಗಳೆಲ್ಲ 30-40 ರೂಪಾಯಿ ಒಂದು ಪೀಸ್ ಬರ್ತಾ ಇದ್ದಾರೆ. ಮೀಡಿಯಮ್ ವ್ಯಾಪಾರ ಡಲ್ ಇದೆ, ಏನು ವ್ಯಾಪಾರ ಇಲ್ಲ. ಈ ಹಬ್ಬಕ್ಕೆ ಏನಾಗಲ್ಲ, ಆದರೆ ಶಿವರಾತ್ರಿಗೆ ಆಗುತ್ತೆ. ಒಳಗಡೆ ಎಲ್ಲ ರೇಟ್ ಜಾಸ್ತಿ ಐತೆ. ಒಳಗಡೆನೂ ಕಮ್ಮಿ ಇದೆ, 80-100 ರೂಪಾಯಿ ಕೆಜಿ. ಏನಿದ್ರು ಅಮಾವಾಸ್ಯೆ ಕಳಿಬೇಕು. 24ನೇ ತಾರೀಕು ಸೀಸನ್ ಬಂದರೆ ಮಾತ್ರ ವ್ಯಾಪಾರ. ಈ ಸಂಕ್ರಾಂತಿ ಹಬ್ಬದಲ್ಲಿ ಏನೂ ಇಲ್ಲ, ಏನು ಹಾಕ್ಬೇಕಲ್ಲ ಹೂವು ಅಂತ ಹಾಕ್ತಾ ಇದ್ದೇವೆ, ಕಾಯಮ್ಮಾಗ ಹಾಕ್ತಾ ಇದ್ದೇವೆ ಅಂತ ಅಷ್ಟೇ. ರೇಟ್ ಎಲ್ಲ ಜಾಸ್ತಿ ಹೇಳ್ತಾ ಇದ್ದಾರೆ. ಏನೂ ಇಲ್ಲ, ಕಡಿಮೆ ರೇಟೇ, ಏನು ರೇಟು ಇಲ್ಲ. ಇದು ನಮ್ಗೆ ಹಾರ ಬಂದು 300 ರೂಪಾಯಿ ಬಿದ್ದಿರುತ್ತದೆ. 350-400 ರೂಪಾಯಿಗೆ ಹಾಕ್ತೀವಿ. ಒಂದು ಹಾರಕ್ಕೆ 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಲಾಭ. ಅಷ್ಟು ಬಿಟ್ರೆ ಏನು ನಮ್ಗೆ ಲಾಭ ಏನೂ ಇಲ್ಲ. ಜನ ಎಲ್ಲ ಬರ್ತಾ ಇದ್ದಾರೆ. ಜನ ಸುಮ್ಮನೆ ಸ್ವಾಮಿಗಳು ಅಯ್ಯಪ್ಪಂಗೆ ಮಾಲೆ ಹೋಯ್ತಾರೆ. ಯಾವ್ದು ಹಿರಿಯಮಿಡಿ ಐತಲ್ಲ ಇವತ್ತು ಜ್ಯೋತಿ, ಅದಕ್ಕೋಸ್ಕರ ಜನ ಬರ್ತಾ ಇದ್ದಾರೆ. ಪರವಾಗಿಲ್ಲ, ರೀಸನಬಲ್ ಆಗಿದೆ. ಮಾರ್ಕೆಟಲ್ಲಿ ತಗೊಬೋದು. ಹೂವನು ಅಷ್ಟೇ ಮಾಮೂಲಿ ನಾರ್ಮಲ್ ಆಗಿ ರೇಟ್ ಇದೆ, ತಗೊಬೋದು. ಹಣ್ಣುಗಳು ತಗೊಂಡಿದ್ದೀವಿ, ಪರವಾಗಿಲ್ಲ, ಎಲ್ಲ ರೀಸನಬಲ್ ಇದೆ. ಮಾರ್ಕೆಟಲ್ಲಿ ತಗೊಂಬೋದು. ಹೂವು ರೇಟ್ ಕಮ್ಮಿ ಇದೆ. ಹಬ್ಬ ಅಂದ್ಬಿಟ್ಟು ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.